ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಬಿಎಗೆ ಸಂಬಂಧಿಸಿದ ಹಾಗೆ ಸಿಲೆಬಸ್ ಅನ್ನ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಬಿಎ ನಲ್ಲಿ ಬರುವಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಚಾಪ್ಟರ್ಗಳು ಬರ್ತವೆ, ಸಿಲೆಬಸ್ ಏನಿದೆ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಿಮಗೆ ಡಿಗ್ರಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೋಟ್ಸ್ ಗಳನ್ನ ಕೊಡೋದಿಲ್ಲ. ಆ ಒಂದು ನೋಟ್ಸ್ ಗಳನ್ನ ನಾವು ನಮ್ಮ ಎಜು ಸಂಸ್ಕಾರ್ ಪುನರ್ವಿ ಎಜು ಸಂಸ್ಕಾರ್ ಚಾನಲ್ ನ ಮುಖಾಂತರ ಪ್ರೊವೈಡ್ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಮತ್ತೆ ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ನಿಮಗೆ ಯಾವ ಒಂದು ಕೋರ್ಸ್ ಬಗ್ಗೆ ಸಿಲೆಬಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಫಸ್ಟ್ ಸೆಮಿಸ್ಟರ್ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಒಂದು ಸಿಲೆಬಸ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಪೊಯೆಟ್ರಿ ಮತ್ತೆ ಪ್ರೋಸ್ ಅಂತ ಹೇಳಿ ತೆಗೆದುಕೊಳ್ತಾರೆ. ಅದರಲ್ಲಿ ಪೊಯೆಟ್ರಿನಲ್ಲಿ ಯಾವ ಯಾವ ಪೊಯಮ್ಸ್ ಗಳನ್ನ ಕೇಳ್ತಾರೆ, ಯಾವ್ಯಾವ ಒಂದು ಪೊಯಮ್ಸ್ ಸಿಲೆಬಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ವೆನ್ ಇನ್ ಡಿಸ್ಗ್ರೇಸ್, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತದ್ದು. ನೆಕ್ಸ್ಟ್ ಫಿಡೆಲಿಟಿ ಅನ್ನುವಂತಹ ಪೊಯಮ್ ಇದೆ, ಇದನ್ನ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತದ್ದು. ಜೊತೆಗೆ ಮೂರನೇ ಪೊಯಮ್ ರೆಫ್ಯೂಸಿ ಬ್ಲೂಸ್ ಅಂತ ಹೇಳಿ WH ಆಡನ್ ಬರೆದಿರುವಂತಹ ಒಂದು ಪೊಯಮ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಪೊಯಮ್ ದ ಕೋಲ್ಡ್ ವಿತಿನ್, ಈ ಪೊಯಮ್ ಬರೆದಂಥವ್ರು ಯಾರಪ್ಪ ಅಂದ್ರೆ ಜೇಮ್ಸ್ ಪ್ಯಾಟ್ರಿಕ್ ಕಿನ್ನೆ. ಇನ್ನು ಫಿಫ್ತ್ ಪೊಯಮ್ ಫ್ರೀಡಮ್, ರವೀಂದ್ರನಾಥ್ ಟ್ಯಾಗೋರ್. ಸಿಕ್ಸ್ತ್ ಪೊಯಮ್ ದ ಮ್ಯಾನ್ ಈ ಕಿಲ್ಡ್, ಥಾಮಸ್ ಹಾರ್ಡಿ ಬರೆದಿರುವಂತದ್ದು. ಜೊತೆಗೆ ಸೆವೆಂತ್ ಪೊಯಮ್ ದ ಕ್ವೆಟ್ ಲೈಫ್, ಅಲೆಕ್ಸಾಂಡರ್ ಪೋಪ್ ಬರೆದಿರುವಂತದ್ದು. ಜೊತೆಗೆ ಎಂಟನೇ ಪೊಯಮ್, ಏತ್ ಪೊಯಮ್ ದ ಪುಲ್ಲೆ, ಜಾರ್ಜ್ ಹರ್ಬರ್ಟ್ ಬರೆದಿರುವಂತದ್ದು. ಟೋಟಲ್ ಆಗಿ ನಿಮಗೆ 8 ಪೊಯಮ್ಗಳು ಇರುತ್ತೆ ಫಸ್ಟ್ ಸೆಮಿಸ್ಟರ್ಗೆ ಪೊಯೆಟ್ರಿನಲ್ಲಿ. ಇನ್ನು ಪ್ರೋಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಚಾಪ್ಟರ್ ಬಂದು ವಾಟ್ ಈಸ್ ಸೈನ್ಸ್, ಜಾರ್ಜ್ ಆರ್ವೆಲ್ ಬರೆದಿರುವಂತದ್ದು. ಜೊತೆಗೆ ಎರಡನೇ ಚಾಪ್ಟರ್ ಬಂದು ವಿತ್ ದ ಫೋಟೋಗ್ರಾಫರ್, ಇದನ್ನ ಬರೆದವರು ಸ್ಟೀಫನ್ ಲಿಕಾಕ್. ಇನ್ನು ಥರ್ಡ್ ಚಾಪ್ಟರ್ ಬಂದು ಫೂಲ್ಸ್ ಪ್ಯಾರಡೈಸ್, ಇದನ್ನ ಬರೆದವರು ಐಸಾಕ್ ಬ್ಯಾಶ್ವೇಸ್ ಸಿಂಗರ್ ಅನ್ನುವಂಥವ್ರು ಬರೆದಿರುವಂತದ್ದು. ಇನ್ನು ನಾಲ್ಕನೇ ಚಾಪ್ಟರ್ ಬಂದು ಪ್ರಾಸ್ಪೆಕ್ಟ್ಸ್ ಆಫ್ ಡೆಮಾಕ್ರಸಿ ಇನ್ ಇಂಡಿಯಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತದ್ದು. ಟೋಟಲ್ 4 ಚಾಪ್ಟರ್ಸ್ ಇದೆ. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನೇನಿರಬಹುದು, ಒಂದು ವರ್ಕ್ ಬುಕ್ ಇರುತ್ತೆ. ಸೊ ಗ್ರಾಮರ್ಗೆ ಸಂಬಂಧಪಟ್ಟಂಗೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಏನೇನಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಲ್ಯಾಂಗ್ವೇಜ್ ಕಾಂಪೋನೆಂಟ್ ಅಂಡ್ ಲಿಟರರಿ ಆಕ್ಟಿವಿಟಿ, ಅಂದ್ರೆ ಅದರಲ್ಲಿ ಪಂಕ್ಚುಯೇಷನ್ ಇರುತ್ತೆ, ಆರ್ಟಿಕಲ್ಸ್ ಇರುತ್ತೆ, ಪ್ರಿಪೋಸಿಷನ್ ಇರುತ್ತೆ, ಜೊತೆಗೆ ವರ್ಬ್ ಇನ್ ರಿಲೇಷನ್ ಟು ಟೆನ್ಸ್ ಇರುತ್ತೆ, ಪರ್ಸನ್ ಅಂಡ್ ನಂಬರ್ ಆಫ್ ದ ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಅದರಲ್ಲಿ ಸಬ್ಜೆಕ್ಟ್, ವರ್ಬ್ ಆರ್ ಅಗ್ರಿಮೆಂಟ್ ಆರ್ ಕನ್ಕೋರ್ಡ್. ಸೊ ಇದಿಷ್ಟು ನಿಮಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ, ಅಥವಾ ನೆಕ್ಸ್ಟ್ ನಿಮಗೆ ಯಾವ ಒಂದು ಸಿಲೆಬಸ್ ಬೇಕು, ಯಾವ ಕೋರ್ಸ್ ಸಿಲೆಬಸ್ ಬೇಕು ಅನ್ನೋದು ಏನಾದರೂ ಕೂಡ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ, ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ನಿಮ್ಮ ಎಲ್ಲ ಮೈಸೂರು ಯೂನಿವರ್ಸಿಟಿ ಆಗಿದೆ, ಹೇಳದ್ ಮರ್ತಿದೆ. ಈ ಒಂದು ಸಿಲೆಬಸ್ ಮೈಸೂರು ಯೂನಿವರ್ಸಿಟಿ ಆಗಿರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ನಿಮಗೆ ಯಾವ ಯೂನಿವರ್ಸಿಟಿ ಸಿಲೆಬಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಿದ್ದೇನೆ, ಕಮೆಂಟ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ನಮಸ್ಕಾರ.